ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ. ಉಚಿತವಾಗಿ ಹೊಲಿಗೆ ಯಂತ್ರವನ್ನು ನೀಡ್ತಾ ಇದ್ದಾರೆ. ಇದು ದೇಶದ ಹೆಣ್ಣು ಮಕ್ಕಳಿಗೆ ದೊಡ್ಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಳ್ಳೆ ಅವಕಾಶ ಅಂತೂ ಕೂಡ ಇದಾಗಿದೆ. ಸ್ನೇಹಿತರೆ, ಇಲ್ಲಿ 2025-26ನೇ ಸಾಲಿನ ಉಚಿತ ಹೊಲಿಗೆ ಯಂತ್ರವನ್ನು ನಿಮಗೆ ಒಂದು ಮಾಹಿತಿಯ ಪ್ರಕಾರವಾಗಿ ಉಚಿತವಾಗಿ ನಿಮಗೆ ಹೊಲಿಗೆ ಯಂತ್ರವನ್ನು ನೀಡ್ತಾ ಇದ್ದಾರೆ. ಈ ಒಂದು ಯೋಜನೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚಿಸಲು ಮತ್ತು ತಮ್ಮ ಜ್ಞಾನವನ್ನು ಉದ್ಯೋಗದಲ್ಲಿ ಪರಿಗಣಿಸಲು ಸರ್ಕಾರದಿಂದ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಉಚಿತ ಹೊಲಿಗೆ ಯಂತ್ರದ ವಿತರಣೆ ನಡೀತಾ ಇದೆ. ಮನೆಯಲ್ಲೇ ಕೂತು ಉದ್ಯೋಗವನ್ನು ಆರಂಭಿಸುವ ಅವಕಾಶವನ್ನು ಸರ್ಕಾರವೇ ನಿಮಗೆ ಮಾಡಿಕೊಡ್ತಾ ಇದೆ. ಕುಟುಂಬದ ಆದಾಯವನ್ನು ಸುಧಾರಣೆ ಮಾಡುತ್ತದೆ ಈ ಒಂದು ಹೊಲಿಗೆ ಯಂತ್ರವು ಮತ್ತು ಮಹಿಳಾ ಸ್ವಾವಲಂಬಿ ಅಭಿವೃದ್ಧಿಗೆ ಉತ್ತೇಜನವಾಗುತ್ತದೆ. ಇದು ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಮತ್ತು ಬಡ ಮಹಿಳೆಯರಿಗೆ ಅತ್ಯಂತ ಅದ್ಭುತವಾದ ಯೋಜನೆ ಅಂತಲೇ ಹೇಳ್ಬೋದು. ಏಕೆಂದ್ರೆ ಈ ಒಂದು ಯೋಜನೆಯು ಬಹಳಷ್ಟು ಮಹಿಳೆಯರಿಗೆ ಒಂದು ಆರ್ಥಿಕ ನೆರವನ್ನು ನೀಡ್ತಾ ಇರುವ ಈ ಒಂದು ಯೋಜನೆ ಆಗಿದೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದು ಅತ್ಯಂತ ಮುಖ್ಯವಾಗಿರುವ ಮಾಹಿತಿ ಆಗಿರುವ ಕಾರಣಗಳಿಂದ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಉಚಿತವಾಗಿ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಹಾಕಬಹುದಾದ ನಿಮ್ಮ ಅರ್ಹತೆ ಯಾವ ರೀತಿ ಇರಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ನೀವು ಅರ್ಜಿ ಹಾಕ್ಬೇಕಂದ್ರೆ ನೀವು ಕರ್ನಾಟಕದ ನಿವಾಸಿ ಆಗಿರ್ಬೇಕು, ಅಂದ್ರೆ ಕರ್ನಾಟಕದ ಮಹಿಳೆಯೇ ಆಗಿರ್ಬೇಕು ಮತ್ತು ವಯಸ್ಸು ನೋಡೋದಾದ್ರೆ 18ರಿಂದ 55 ವರ್ಷದವರೆಗೂ ಕೂಡ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕಬಹುದು ಅಂತ ಕೂಡ ತಿಳಿಸಲಾಗಿದೆ. ಗ್ರಾಮೀಣ ಪ್ರದೇಶದ ಹಿನ್ನೆಲೆ ಕೂಡ ನಿರ್ಧಾರವಾಗುತ್ತದೆ ಮತ್ತು ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕುಟುಂಬದ ವಾರ್ಷಿಕ ಆದಾಯ 98,000ಕ್ಕಿಂತ ಕಡಿಮೆ ಇರಬೇಕು ಮತ್ತು ಪಟ್ಟಣ ಪ್ರದೇಶದಲ್ಲಿ ಕುಟುಂಬದ ವಾರ್ಷಿಕ ಆದಾಯ 1,20,000ಕ್ಕಿಂತ ಕಡಿಮೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಯಾವ ರೀತಿ ಅರ್ಜಿಯನ್ನು ಹಾಕಬೇಕು, ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಆದಾಯದ ಪ್ರಮಾಣ ಪತ್ರ, ಜಾತಿ ಅಥವಾ ವರ್ಗ ಪ್ರಮಾಣ ಪತ್ರ ಬೇಕಾಗುತ್ತದೆ ಮತ್ತು ರೇಷನ್ ಕಾರ್ಡ್ ಕೂಡ ಬೇಕು ಮತ್ತು ತರಬೇತಿ ಪ್ರಮಾಣ ಪತ್ರ ಕೂಡ ಇದಕ್ಕೆ ಮುಖ್ಯವಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಅಂದ್ರೆ ಈಗ ಈ ಒಂದು ಯೋಜನೆ ನೀವು ಪಡೆದುಕೊಳ್ಬೇಕಂದ್ರೆ ನೀವು ತರಬೇತಿ ಎಲ್ಲಾದ್ರೂ ತೆಗೆದುಕೊಂಡಿರಬೇಕು. ಅವರು ನಿಮ್ಗೆ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಹೊಲಿಗೆ ಕ್ಲಾಸ್ಗೆ ಹೋದ್ರೆ ಅವರು ನಿಮ್ಗೆ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರಲ್ಲ, ಆ ಒಂದು ಪ್ರಮಾಣ ಪತ್ರ ನಿಮ್ಮಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ನಿಮ್ಮಲ್ಲಿ ಆ ಒಂದು ಪ್ರಮಾಣ ಪತ್ರ ಇದ್ರೆ ನಿಮ್ಗೆ ಉಚಿತವಾಗಿ ಸರ್ಕಾರದಿಂದ ಈ ಒಂದು ಹೊಲಿಗೆ ಯಂತ್ರವನ್ನು ನೀಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತದೆ, ಪಾಸ್ಪೋರ್ಟ್ ಸೈಜಿನ ಫೋಟೋ ಕೂಡ ಬೇಕು ಅಂತ ಕೂಡ ತಿಳಿಸಲಾಗಿದೆ. ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಅಂದ್ರೆ ಸ್ನೇಹಿತರೆ, ಸೇವಾ ಸಿಂಧು ಪೋರ್ಟಲ್ ಗಳಿಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬಹುದು ಅಥವಾ CSC ಸೆಂಟರ್ ಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬಹುದು ಅಂತ ಕೂಡ ತಿಳಿಸಲಾಗಿದೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಾ ಹೇಳಿದ್ದೇನಲ್ವಾ, ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಯಾವ ಅರ್ಹತೆ ಅಂತ ಕೂಡ ನಾನು ನಿಮ್ಗೆ ತಿಳಿಸಿದ್ದೇನೆ. ಅಷ್ಟು ಅರ್ಹತೆ ನಿಮ್ಗೆ ಇದ್ರೆ ಖಂಡಿತವಾಗಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಈ ಒಂದು ಹೊಲಿಗೆ ಯಂತ್ರದಿಂದ ಎಷ್ಟು ಜನರಿಗೆ ಮತ್ತು ಈ ಒಂದು ಯಾವ ರೀತಿ ಲಾಭ ಸಿಗುತ್ತದೆ ಅಂತ ನೋಡೋದಾದ್ರೆ ಉಚಿತವಾಗಿ ನಿಮ್ಗೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನು ಸಿಗುತ್ತದೆ. ಹೌದು ಸ್ನೇಹಿತರೆ, ಇದು ಕೂಡ ಅತ್ಯಂತ ಮುಖ್ಯವಾಗಿರುವ ಲಾಭವಾಗಿದೆ. ಅಂದ್ರೆ ಬರೀ ಸಾಮಾನ್ಯವಾದ ಹೊಲಿಗೆ ಯಂತ್ರ ಅಲ್ಲ, ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಇದಾಗಿರುತ್ತದೆ. ಇದಕ್ಕೆ ಅರ್ಜಿಯನ್ನು ನೀವು ಹಾಕಿದ್ರೆ ನಿಮ್ಗೆ ಈ ಒಂದು ಹೊಲಿಗೆ ಯಂತ್ರ ನಿಮ್ಮದಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ನಿಮಗೂ ಮತ್ತು ಮನೆಯಲ್ಲಿ ಉದ್ಯೋಗ ಆರಂಭಿಸೋದಕ್ಕೂ ಸಹಾಯ ಮಾಡುತ್ತದೆ ಸರ್ಕಾರ ಮತ್ತು ವಾರ್ಷಿಕ ಆದಾಯವನ್ನು ಹೆಚ್ಚಿಸಬಹುದು. ಸಾಮಾಜಿಕವಾಗಿ ಸ್ವಾವಲಂಬಿ ಕೂಡ ನೀವು ಆಗಬಹುದು ಅಂತ ಕೂಡ ತಿಳಿಸಲಾಗಿದೆ. ವಿಶೇಷವಾಗಿ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯಾಗಿ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಅವರಿಗೆ ಅರ್ಹತೆ ಹೆಚ್ಚು ಇರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಇಷ್ಟು ನಿಮ್ಗೆ ಹೊಲಿಗೆ ಯಂತ್ರದಲ್ಲಿ ಲಾಭ ಸಿಗುತ್ತದೆ. ಇದು ಬರೀ ಸಾಮಾನ್ಯ ಹೊಲಿಗೆ ಯಂತ್ರ ಅಲ್ಲ, ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಆಗಿರುತ್ತದೆ. ಹೌದು, ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಇದಾಗಿರುತ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ. ಇದು ಅತ್ಯಂತ ಮುಖ್ಯವಾಗಿರುವ ಯೋಜನೆ ಆಗಿರುವ ಕಾರಣಗಳಿಂದ ನಾನು ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಇದು ಒಂದು ಯೋಜನೆಯು, ಹೊಲಿಗೆ ಯಂತ್ರದ ಯೋಜನೆಯು ವಿಧವೆಯರಿಗೆ ಮತ್ತು ವಿಕಲಚೇತನರಿಗೆ, ಮಹಿಳೆಯರಿಗೆ ಬಹಳಷ್ಟು ಆದ್ಯತೆಯಾಗಿ ನಿಮ್ಗೆ ಸರ್ಕಾರದಿಂದ ನೀಡಲಾಗುತ್ತದೆ. ಈ ಒಂದು ಯೋಜನೆ ಲಾಭ ಪ್ರತಿ ಮಹಿಳೆಯರು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈಗಾಗಲೇ ಮತ್ತೊಂದು ಸ್ಕೀಮ್ ನಲ್ಲಿ ಅಂದ್ರೆ ಈಗ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ನಿಮ್ಗೆ ನೀಡ್ತಾ ಇದ್ದಾರೆ. ವಿದ್ಯುತ್ ಹೊಲಿಗೆ ಯಂತ್ರ ಇದಾಗಿರುತ್ತದೆ.
ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳೋದಾದ್ರೆ, ಇಲ್ಲಿ ಯಾರಿಗೆ ಈ ಒಂದು ಹೊಲಿಗೆ ಯಂತ್ರ ಸಿಗೋದಿಲ್ಲ ಅಂತ ನೋಡೋದಾದ್ರೆ, ಈಗಾಗಲೇ ಮತ್ತೊಂದು ಸ್ಕೀಮ್ ಮೂಲಕ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ತಿರಲ್ವಾ, ಅವರಿಗೆ ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ, ಅವರು ಅರ್ಹರಿರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಿದ ನಂತರ ಸ್ಟೇಟಸ್ ಪೋರ್ಟಲ್ ಮೂಲಕ ಟ್ರ್ಯಾಕ್ ಮಾಡಲಾಗುತ್ತದೆ. ಅವಾಗ ನೀವು ಈ ಒಂದು ಯೋಜನೆಯ ಮೊದಲೇ ತೆಗೆದುಕೊಂಡಿದ್ದೀರಿ ಅಂತ ಕೂಡ ಗೊತ್ತಾಗುತ್ತದೆ. ಆಗ್ಲೇ ಈ ಒಂದು ಯೋಜನೆಯನ್ನು ಪಡೆದುಕೊಂಡಿದ್ದೀರಾ ಅಂತ ಕೂಡ ಗೊತ್ತಾದ್ರೆ ಖಂಡಿತವಾಗಿ ನಿಮ್ಗೆ ಈ ಒಂದು ಯೋಜನೆ ಮತ್ತೆ ಸಿಗೋದಿಲ್ಲ. ಏಕೆಂದ್ರೆ ಒಬ್ಬ ಮಹಿಳೆಗೆ ಒಂದು ಸರಿ ಮಾತ್ರ ಇಲ್ಲಿ ಅವಕಾಶವನ್ನು ಸರ್ಕಾರ ನೀಡಿರುತ್ತದೆ. ಅದಕ್ಕೋಸ್ಕರ ತಿಳಿಸ್ತಾ ಇರುವಂತದ್ದು. ಸ್ನೇಹಿತರೆ, ಇದು ಅತ್ಯಂತ ಮುಖ್ಯವಾಗಿರುವ ಮಾಹಿತಿ ಆಗಿರುವ ಕಾರಣಗಳಿಂದ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಇದು ಪ್ರತಿಯೊಬ್ಬರಿಗೂ ಕೂಡ ಒಂದು ಆರ್ಥಿಕ ನೆರವಿಗೆ ಸಹಾಯವಾಗುತ್ತದೆ. ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ದೊಡ್ಡ ಅವಕಾಶವಾಗುತ್ತದೆ. ಮನೆಯಲ್ಲೇ ಉದ್ಯೋಗ ಮಾಡುವ ಅವಕಾಶ ನಿಮ್ಮದಾಗಿರುತ್ತದೆ. ಇದನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಕುಟುಂಬದವರಿಗೂ ಕೂಡ ಶೇರ್ ಮಾಡಿ, ಯಾಕೆಂದ್ರೆ ಬಹಳಷ್ಟು ಜನರಿಗೆ ಇದು ಗೊತ್ತೇ ಇರೋದಿಲ್ಲ. ಪ್ರತಿ ಮಹಿಳೆಯರು ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ. ಇದು ಬರೀ ಸಾಮಾನ್ಯ ಹೊಲಿಗೆ ಯಂತ್ರ ಅಲ್ಲ, ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವಾಗಿರುತ್ತದೆ. ಪ್ರತಿ ಮಹಿಳೆಯರು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಕುಟುಂಬದವರಿಗೂ ಕೂಡ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೇನೆ. ಬಹಳಷ್ಟು ಮಹಿಳೆಯರಿಗೆ ತಲುಪಲಿ. ಮತ್ತು ಇದು ಮುಖ್ಯವಾದ ಮಾಹಿತಿ ಯಾವುದು ಅಂದ್ರೆ, ಕೊನೆಯ ದಿನಾಂಕನ್ನು ಆವ ಜಿಲ್ಲೆಗೆ ನಿಗದಿಪಡಿಸಲಾಗುತ್ತದೆ. ಇಲ್ಲಿ ಒಂದೇ ಕೊನೆಯ ದಿನಾಂಕನ್ನು ಕೂಡ ನಿಗದಿಪಡಿಸಿಲ್ಲ. ಅಂದ್ರೆ ಯಾವ ಜಿಲ್ಲೆಯಲ್ಲಿ ನೀವಿದ್ದೀರೋ ಆ ಒಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಕೊನೆಯ ದಿನಾಂಕನ್ನು ಕೂಡ ಫಿಕ್ಸ್ ಮಾಡಲಾಗಿರುತ್ತದೆ. ಇವಾಗ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಬೇಗ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು.